ವಿಷಯ ಎಂತ ಅಂದರೆ ಪ್ರಪೋಸಲ್ಸ್ ಎಲ್ಲ ಬಂದ ಮೇಲೆ ಮಾತಾಡಲಿಕ್ಕೆ ಬಿಡ್ತಾರಲ್ಲ, ಎರಡು ಮನೆಯಲ್ಲಿ ಕಚ 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 ಮಾತಾಡಿ ಅಂತ ಸ್ವಲ್ಪ ಬಿಟ್ಟರು. ಆಮೇಲೆ ಲಾಸ್ಟಿಗೆ ನಾನು ಮಂಗಳೂರಿಗೆ ಬಂದಿದ್ದೆ. ಸೊ ಮೀಟ್ ಆಗು ಅಂತ ಇವ್ರೇನು ಫೋರ್ಸ್ ಮಾಡ್ತಿರ್ಲಿಲ್ಲ, ಬಟ್ ಮನೆಯಲ್ಲಿ ಎಲ್ಲ ಒಮ್ಮೆ ಮಾತಾಡಿ ಬೇಕಾ ಬೇಡವಾ ಅಂತ ಮುಗಿಸಿಬಿಡಿ ಅಂತ. ಸುಮ್ಮನೆ ಇರಿ. ಹೌದು, ಮೀಟ್ ಆಗಲಿಕ್ಕೆ ರೆಡಿ ಇರಲಿಲ್ಲ ನಾನು. ಅದಾದ ಮೇಲೆ ಅಯ್ಯೋ ಒಂದು ಸಲ ಬೇಡದಿದ್ರೆ ಬೇಡ ಹೇಳಿಬಿಡುವ, ಇಲ್ಲದಿದ್ದರೆ ಹ್ಞೂ ಅಂತ ಹೇಳಿಬಿಡುವ, ಏನು ನೋಡುವ ಅಂತ ಬಂದ್ವಿ. ಬರುವಾಗ ಜಸ್ಟ್ ಇಲ್ಲೇ ಮಂಗಳೂರಲ್ಲೆಲ್ಲೋ ಸಿಗುವುದಂತ ಆಗಿತ್ತು. ಇವರು ನನ್ನ ಅಮ್ಮನಿಗೆ ಎಲ್ಲ ಕಾಲ್ ಮಾಡಿ ಕೋಟಕ್ಕೆ ಕರ್ಕೊಂಡು ಬರ್ತೇನೆ ಅಂತೆಲ್ಲ ಮೊದಲೇ ಹೇಳಿದಲ್ಲ, ಅದೇ ಕೇಳಿದ್ದು. ಹಾಂ, ಅವರೆಲ್ಲ ರೆಡಿ ಇದ್ದಾರೆ, ಅವರೆಲ್ಲ ಫಿಕ್ಸ್ ಸಹ ಆಗಿದ್ದಾರೆ, ಇವರಮ್ಮ ನನ್ನಮ್ಮ ಎಲ್ಲ. ನಾನೇ ಇನ್ನೂ ಒಪ್ಪಿರಲಿಲ್ಲ ಅಷ್ಟೇ. ಅದಾಗ ಇವರು ನನಗೆ ಇಲ್ಲಿ ಫಸ್ಟ್ ಮಾತಾಡಲಿಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದು, ಸಸಿ ಹಿತ್ಲಿಗೆ. ಆಯಿತಾ, ಇಲ್ಲಿ ಬರುವಾಗ ಎಂಟ್ರೆನ್ಸಲ್ಲಿ ಚಾರ್ಜ್ ಮಾಡ್ತಾರಲ್ಲ ಒಳಗೆ ಹೋಗಲಿಕ್ಕೆ, ಒಂದು 40 ರೂಪೀಸ್ ಚಾರ್ಜ್ ಮಾಡಿದರು. ಇವ್ರ ಹತ್ರ ಒಂದು ಕ್ಯಾಶ್ ಕೂಡ ಇಲ್ಲ. ಆಯಿತಾ, ಸ್ಕ್ಯಾನರ್ ಅವರು ಒಪ್ಕೊಳ್ತಿರ್ಲಿಲ್ಲ. ಸೊ ನನ್ನ ಹತ್ರ ಕ್ಯಾಶ್ ಇತ್ತು, ನಾನೇ ಕೊಡಬೇಕಾಯ್ತಾಯ್ತಾ. ಇಲ್ಲ, ನನಗೆ ಆ ಥರ ಏನು ಇಲ್ಲ, ಅಂದರೆ ಹುಡುಗಿ ಕೊಡಬಾರ್ದು ಹಾಗೆಲ್ಲ ನಾನಲ್ಲ. ಸೊ ನನಗೇನದು ಹಾಗೆ ಅನಿಸ್ಲಿಲ್ಲ. ಆಯಿತಾ, ಬಟ್ ಅವ್ರಿಗೊಂಥರ ಆಯಿತು ಪಾಪ. ಅದಾದಮೇಲೆ ಇಲ್ಲಿ ಬಂದ ಕೂಡಲೇ ಆಚೆ ತೋರಿಸಿ ಅವರಿಗೆ, ಅಲ್ಲಿ ತೋರಿಸಿ ಆಚೆ ಪಾರ್ಕ್ ಎಲ್ಲಿ ಮಾಡಿದ್ದಾರೆ. ಆಯಿತಾ, ಅಲ್ಲಿ ಪಾರ್ಕ್ ಮಾಡು ಅಂದರೆ ನಾವು ಕಾರಿಂದ ಕೆಳಗೆ ಇಳಿದುವಾಗಲೇ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇವ್ರು ಹೇಳಿದರು ಅಲ್ಲಿ ನದಿ ಮತ್ತು ಸಮುದ್ರ ಅದು ಎಂತ ಹೇಳ್ತಾರೆ ಇಂಟರ್ಸೆಕ್ಟ್ ಆಗ್ತದೆ, ಆಗಾಗ್ತದೆ, ಒಳ್ಳೆ ಪ್ಲೇಸು ಅಂತ ಹೇಳಿದ್ರು. ಇಲ್ಲಿ ಬರ್ತೇನೆ, ನದಿ ಇಲ್ಲ, ಬೀಚೆಲ್ಲ ಹಿಂದೋಗಿದೆ, ಎಂತ ಸಹ ಕಾಣಲಿಕ್ಕಿಲ್ಲ. ಅಂದರೆ ಮೋಸ್ಟ್ಲಿ ಅಲ್ಲಿ ಈಗ ಸೀವಾಕೆಲ್ಲ ಮಾಡಿದ್ದಾರೆ. ಆಯಿತಾ, ನಾವು ಬರುವ ಟೈಮಲ್ಲಿ ಮೋಸ್ಟ್ಲಿ ಏನು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಿತ್ತಲ್ಲ. ನನಗೆ ಅದು ಬೇಜಾರಾಗಿ ನಾನು ಫೋರ್ಸ್ ಮಾಡಿ ಈಗ ನೋಡಿ ಸಿ ವಾಕ್ ಮಾಡಿದ್ರಲ್ಲಿ. ಹೌದು, ನೀವು ಮಾಡಿಸ್ತಾರೆ, ಅಂಬಡೆ ಮಾಡಿಸ್ತೇನೆ. ಹಾಗೆ ಕತೆ. ಇಲ್ಲಿ ಬರುವಾಗ ಏನು ಇರಲಿಲ್ಲ. ಈಗ 1 ವರ್ಷ ಆದ ಮೇಲೆ ಈಗ ಇಲ್ಲಿ ಅದೇ ಪ್ಲೇಸಿಗೆ ಬಂದ್ವಿ ಅಲ್ವಾ. ಮದುವೆ ಸೆಟ್ ಆಗಬೇಕಂದ್ರೆ ಸಸಿಗೆ ಕರ್ಕೊಂಡು ಬನ್ನಿ, ಇಲ್ಲಿ ಒಳ್ಳೆ ಲಕ್ ಉಂಟು, ಅಂಬಡೆ ಉಂಟು. ಸೊ ಈ ಪ್ಲೇಸಿಗೆ ಬರ್ತೇನೆ ಅಂತ ಗೊತ್ತಾದ ಕೂಡಲೇ ನಂಗೆ ಅನಿಸ್ತು ಯಾಕೆ ಇದೊಂದು ವಿಡಿಯೋ ಮಾಡಬಾರ್ದು ಅಂತ. ಸೊ ಮಾಡಿದ್ದು ಒಳ್ಳೆದಾಗಿದಲ್ಲ. ಈಗ ಹೌದು, ಸೀವಾಕೆಲ್ಲ ಮಾಡಿದ್ದಾರೆ. ಇಲ್ಲಿ ನದಿ ಕೂಡ ಉಂಟು, ನೋಡುವ ಒಮ್ಮೆ ಒಂದು ರೌಂಡ್ ಹೋಗಿ ಬಂದು ಹೇಗಿದೆ ಅಂತ ಹೇಳ್ತೇವೆ.